ನೋಡ್ಲಿಕ್ಕೆ ಬಂದಿದ್ರ, ಇಲ್ಲಿ ಮಾತಾಡುವಂತ ಸ್ಪೀಚ್ ನೋಡ್ಲಿಕ್ಕೆ ಅಂತ ಅಲ್ಲ. ಸೊ ಬಟ್ ಅತಿಥಿಯಾಗಿ ಬಂದಿದ ಮೇಲೆ ಒಂದು ಅಟ್ಲೀಸ್ಟ್ ಒಂದು 2 ನಿಮಿಷ ಮಾತಾಡೋ ನಮ್ಮ ಕರ್ತವ್ಯವಾಗಿರ್ತದೆ. ಇವತ್ತಿನ ದಿನ ಏನ್ ನೋಬಲ್ ಸ್ಕೂಲಲ್ಲಿ ಎಕ್ಸ್ಟ್ರಾ ವ್ಯಾಗನ್ಸಾ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಸ್ಕೂಲ್ ಡೇ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ. ಸ್ಟೇಜ್ ಆಗಲಿ, ಸೀಟಿಂಗ್ ಅರೇಂಜ್ಮೆಂಟ್ಸ್ ಆಗಲಿ, ಲೈಟಿಂಗ್ಸ್ ಆಗಲಿ, ಸೌಂಡ್ ಸಿಸ್ಟಮ್ ಆಗಲಿ, ನಿಜವಾಗ್ಲೂ ಈ ಒಂದು ಶಾಲೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಒಂದು ದಿ ಬೆಸ್ಟ್ ಸ್ಕೂಲ್ಸ್ ಅಲ್ಲಿ ಇದು ಒಂದು ಸ್ಕೂಲ್ ಅಂತ ಹೇಳಲಿಕ್ಕೆ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಸುಮಾರು ಸತಿ ನಾನು ಸಿನ್ಸ್ ಒಂದು 10 ವರ್ಷದಿಂದ ಆದಿ ಸರ್ ಜೊತೆಯಲ್ಲಿ ಆಸ್ ಎ ಮ್ಯಾನೇಜ್ಮೆಂಟು ನಾವು ಫ್ರೆಂಡ್ಸ್ ಆಗಿದ್ದೀವಿ. ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ನಮ್ಮ ಶಾಲೆದಾಗ್ಲಿ ಅಥವಾ ಬೇರೆ ಶಾಲೆಗಳದಾಗ್ಲಿ ಒಂದು 20 ಸ್ಕೂಲ್ಸ್ ನಾವು ಯಾವಾಗಲೂ ಟಚಲ್ಲಿ ಇರ್ತೀವಿ. ಶಾಲೆಯನ್ನ ಯಾವ ಥರ ನಡೆಸಬೇಕು, ಮಕ್ಕಳ ಡೆವಲಪ್ಮೆಂಟ್ಗೆ ಏನೆಲ್ಲ ಶ್ರಮಪಟ್ಟು ಒಂದು ಸ್ಕೂಲನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ನಾವು ಪಾಸಿಟಿವ್ ಆಗಿ ಪ್ರತಿಯೊಂದು ಏನು ಪ್ರೋಗ್ರಾಮ್ಸ್ಗೆ ನಾವು ಡಿಸ್ಕಷನ್ಸ್ ಮಾಡ್ತಾನೆ ಇರ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಈಗಾಗಲೇ ನಮ್ಮ ಫ್ರೆಂಡು ಮಧು ಹೇಳಿದ್ರು. ಸೊ ಒಂದು ಏನು ಇನ್ಸ್ಪಿರೇಷನ್ ಅಂತ ಏನು ಹೇಳ್ತೀವಿ, ಎಲ್ಲ ಶಾಲೆಗಳು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳಿಗಿಂತ ಈ ಒಂದು ಶಾಲೆಯ ಮ್ಯಾನೇಜ್ಮೆಂಟು ವಿಭಿನ್ನವಾಗಿದೆ. ಯಾಕಂತಂದ್ರೆ ಯಾವುದೇ ಒಂದು ಸಮಸ್ಯೆ ಯಾವುದೇ ಶಾಲೆಗೆ ಬಂದರೂ ನಮ್ಮ ತಾಲೂಕಲ್ಲಿ ಫಸ್ಟು ಏನು ಒಂದು ಸ್ಯಾಟ್ಸ್ ಇರ್ಬೋದು ಅಥವಾ ಒಂದು RT ಇರ್ಬೋದು ಅಥವಾ ಗೌರ್ಮೆಂಟ್ ಸರ್ಕ್ಯುಲರ್ಸ್ ಇರ್ಬೋದು, ಏನೇ ಒಂದು ಡಿಸ್ಕಷನ್ಸ್ ಮಾಡಬೇಕು ಅಂತಂದ್ರೂ ಅಥವಾ ಪ್ರೋಗ್ರೆಸ್ ಇದು ಮಾಡಬೇಕು ಅಂತಂದ್ರೂ ಫಸ್ಟ್ ನಾವು ಕನ್ಸರ್ನ್ ಮಾಡೋದೇ ಪ್ರೈವೇಟ್ ಸ್ಕೂಲ್ಸ್ ಅವರು ಆದಿಲ್ ಪಾಷಾ ಅವರನ್ನ. ಇದುವರೆಗೂ ಯಾವುದೂ ಒಂದು ಶಾಲೆಗೆ ನನ್ನ ಕೈಲಾಗೋದಿಲ್ಲ, ಈ ಶಾಲೆಗೆ ನನ್ನ ಪ್ರೋತ್ಸಾಹ ಇಲ್ಲ ಅನ್ನೋ ಮಾತನ್ನ ಇದುವರೆಗೂ ಹೇಳಿಲ್ಲ. ಸುಮಾರು ಶಾಲೆಗಳನ್ನ ನಾನು ಭೇಟಿ ಮಾಡಿದ್ದೀನಿ ಮತ್ತೆ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ನಿಜವಾಗ್ಲೂ ಈ ಒಂದು ಶಾಲೆಯಲ್ಲಿ ಒಂದು ಏನು ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಇಟ್ಕೊಂಡಿರ್ತಕ್ಕಂಥ ಆದಿಲ್ ಸರ್ ಅವ್ರಿಗೆ ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಪೇರೆಂಟ್ಸ್ ಆಸ್ ಎ ಪೇರೆಂಟು ದಯವಿಟ್ಟು ಒಂದು ಮಾತು ನೀವು ತಿಳ್ಕೊಳ್ಳಿ. ನಾವು ಆಸ್ ಎ ಪೇರೆಂಟು ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಒಂದು ಉತ್ತಮವಾದಂಥ ಆರೋಗ್ಯ ಮತ್ತೆ ಇನ್ನೊಂದು ವಿದ್ಯಾಭ್ಯಾಸ. ಈ ಎರಡನ್ನು ಮಾತ್ರ ನೀವು ನೀಟಾಗಿ ಅವ್ರಿಗೆ ಕರೆಕ್ಟ್ ಟೈಮ್ ಟು ಟೈಮ್ ಆರೋಗ್ಯಕರವಾಗಿರ್ತಕ್ಕಂಥ ಫುಡ್ ಇರ್ಬೋದು ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು ಮತ್ತೆ ಓದುವಂಥ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಏನೆಲ್ಲ ಮಾಡಬೇಕು ಅದನ್ನು ಶ್ರಮ ಪಟ್ಟಿದ್ರೆ ಅಂತೆ ನೀವು ಲೈಫ್ ಲಾಂಗ್ ಆಸ್ ಎ ಪೇರೆಂಟು ನೀವು ಗೆದ್ದಂಗೆ. ಇವೆರಡನ್ನ ಯಾರು ನೆಗ್ಲೆಕ್ಟ್ ಮಾಡ್ತಿರೋ, ಈ ಎರಡನ್ನ ನೆಗ್ಲೆಕ್ಟ್ ಮಾಡಿ ಒಂದು ಆರೋಗ್ಯವನ್ನ ನೆಗ್ಲೆಕ್ಟ್ ಮಾಡಿ ಅಥವಾ ವಿದ್ಯಾಭ್ಯಾಸ ನೆಗ್ಲೆಕ್ಟ್ ಮಾಡಿ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಪಾಸ್ತಿ ಮಾಡಿ ದುಡ್ಡನ್ನು ಕೂಡಿಟ್ಟು ಲಕ್ಷಾನುಗಟ್ಲೆ ಮಕ್ಕಳ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟರೆ ಸಾಕಪ್ಪ, ಮಕ್ಕಳು ಓದಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ದುಡ್ಡು ತಿನ್ಕೊಂಡಿದ್ರೆ ಸಾಕು ಅಂದ್ಕೊಂಡಿರೋ ಪೇರೆಂಟ್ಸ್ಗೆ ಒಂದು ಮಾತು ಹೇಳ್ತೀನಿ. ನಾಳೆ ಬೆಳಗ್ಗೆ ಮಕ್ಕಳಿಗೆ ಏನಾದ್ರು ಆರೋಗ್ಯ ಕೆಟ್ಟು ಅಥವಾ ವಿದ್ಯಾಭ್ಯಾಸ ಇಲ್ಲ ಅಂತ ಅನ್ಕೊಳ್ಳಿ, ನೀವು ತುಂಬಾ ಚೆನ್ನಾಗಿ ಓದಿಸಿದ್ರೆ ಮಕ್ಕಳಿಗೆ ನೀವು ಎಷ್ಟು ದುಡ್ಡು ಕೂಡಿಟ್ಟಿದ್ರು ಆ ದುಡ್ಡು ಬಗ್ಗೆ ಅವರು ಅಷ್ಟೊಂದು ಕಾಲೇಜ್ ವಹಿಸೋದಿಲ್ಲ, ಆ ದುಡ್ಡನ್ನು ಮುಟ್ಟೋದಿಲ್ಲ, ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡೋದಿಲ್ಲ. ನೀವು ಕೋಟಿಗಟ್ಟಲೆ ಇಡ್ರಿ, ಉನ್ನತ ಹುದ್ದೆಯಲ್ಲಿ ಏನಾದ್ರು ನಿಮ್ಮ ಮಕ್ಕಳಿದ್ದಾರೆ ಅಂದ್ರೆ ನಿಮ್ಮ ಕೋಟಿಗಟ್ಟಲೆ ಇಟ್ಟಿರ್ತಕ್ಕಂಥ ಆಸ್ತಿ ಪಾಸ್ತಿ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೇ ವಯಸ್ಸು ವರ್ಷ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಪಡೆದಿದ್ರ ದುಶ್ಚಟಗಳಿಗೆ ಏನಾದ್ರು ಅಡಿಕ್ಟ್ ಆಗಿದ್ರೆ ನೀವು ಎಷ್ಟು ಕೋಟಿ ಸಂಪಾದಿಸಿದ್ರು ಅದನ್ನ ಜಾಸ್ತಿ ವರ್ಷಗಳಂತೂ ಇಡೋದಿಲ್ಲ. ಅದನ್ನ ದುಡ್ಡನ್ನ ನೀವು ಎಷ್ಟು ವರ್ಷ ಸಂಪಾದನೆ ಮಾಡಿದ್ರೋ ವಿದಿನ್ ಸ್ಪ್ಯಾನ್ ಆಫ್ ಒಂದು 2-3 ಇಯರ್ಸ್ ಅಲ್ಲಿ ಆ ದುಡ್ಡೆಲ್ಲ ಖಾಲಿ ಮಾಡ್ಬಿಡ್ತಾರೆ. ಸೊ ನನ್ನ ಕಡೆಯಿಂದ ಒಂದು ಕಿವಿ ಮಾತು ಏನಂದ್ರೆ ಪೇರೆಂಟ್ಸ್ಗೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆರೋಗ್ಯ, ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಮತ್ತು ಉನ್ನತ ವಿದ್ಯಾಭ್ಯಾಸನ ಕೊಟ್ರೆ ಜೀವನ ಪರ್ಯಂತ ನೀವು ಮಕ್ಕಳನ್ನ ಎತ್ತಿರೋದಕ್ಕೆ ನಿಮ್ಗೆ ಸಾರ್ಥಕ ಆಗ್ತದೆ. ಸೊ ಈ ಒಂದು 2 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.